ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥದ್ದು ನೇರವಾಗಿ ತಗೊಂತ ಇಲ್ಲ ಅಂತ ಇಲ್ಲ, ನೇರವಾಗಿ ತಗೊಂತಾರೆ. KIDB ಅಕ್ವಿಷನ್ ಮಾಡ್ತಾರೆ. ಇದೆಲ್ಲ ಪ್ರೊಸೀಜರ್ ಆಗ್ಲೇಬೇಕಾಗುತ್ತೆ. ಅದಕ್ಕೆ ನಾವು ಈ ಜಮೀನಿಲ್ಲ, ಇವ್ರಿಗೆ ಅವೈಲಬಿಲಿಟಿ ಇಲ್ಲ ಅಂತಂದ್ರೆ ತಗೊಳ್ಳಿ, ನಾವೇನು ಅದಕ್ಕೆ ಅಭ್ಯಂತರ ಮಾಡ್ತಿರ್ಲಿಲ್ಲ. ಬೇರೆ ಜಮೀನು ಅವೈಲಬಿಲಿಟಿ ಇರೋದ್ರಿಂದ ಇದ್ರ ಬಿಟ್ಟು ತಗೊಳ್ಳಿ, ಫಾರೆಸ್ಟ್ ಲ್ಯಾಂಡ್ ಪಕ್ಕದಲ್ಲಿ ಇದೆ ಅಂತಕ್ಕಂಥದ್ದು ಒತ್ತಾಯ. ಫಾರೆಸ್ಟ್ಗಳನ್ನ ಏನು ಸೇವೆ ಮಾಡಬೇಕು, ಹಂಗಾಗಿ ನಾವು ಫಾರೆಸ್ಟಿಗೆ ಇದು ಮಾಡಲ್ಲ ಅಂತ ಹೇಳಿ ಇದ್ದೀರ. ನಾನು ಆಗ್ಲಿಂದಲೂ ಹೇಳ್ತಾ ಇದ್ದೀನಿ, 1 ಎಕರೆ 100 ಎಕರೆ ತಗೊಂಡ್ರೆ ನಾವು 200 ಎಕರೆ ಕೊಡ್ತೀವಿ. ನಾವು ನಮಗೆ ಲ್ಯಾಂಡ್ ಇದೆ, ನಮಗೆ ಕೊಡೋಕ್ಕೆ ಫಾರೆಸ್ಟ್ ಲ್ಯಾಂಡ್ ಕೊಡೋಕ್ಕೆ ಜಾಗ ಇದೆ ಅಂತ. ಫಾರೆಸ್ಟ್ ಲ್ಯಾಂಡ್ಗೆ ನಮ್ಗೆ ಗೋಮಾಳ ಅಂತವಿದೆ. ಅವ್ರು 1000 ಎಕರೆ ತಗೊಂಡ್ರೆ 2000 ಎಕರೆ ಕೊಡ್ತೀವಿ. ನಾವು ಅದೇ ಥರನೇ ಕೇಂದ್ರ ಸರ್ಕಾರಕ್ಕೆ ಹಿಂದೆ ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥದ್ದು. ಈ ಪಕ್ಕದಲ್ಲಿ ಈಗ ಫಾರೆಸ್ಟ್ ರಿಲೀಸ್ ಮಾಡೋಕ್ಕೆ ಅವಕಾಶ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ನಾವು ಕೇಂದ್ರ ಸರ್ಕಾರಕ್ಕೆ ಹೇಳಿದೀವಿ, ಅಲ್ಲೇ ಕೇಂದ್ರ ಸರ್ಕಾರಕ್ಕೆ ಇದೀಗ ವರದಿ ಕೂಡ ನಾವು ತಲುಪಿಸಿದ್ದೀವಿ. ಹಿಂದೆ ಅಲ್ಲಿ ಸುಮಾರು 4-5 ವರ್ಷದ ಹಿಂದೆನೇ ಕಳಿಸಿದ್ದೀವಿ. ಅವಾಗಲೇ ಅವರು ಪ್ರಸ್ತಾವನೆ ಇಟ್ಟಿದ್ರು. ಆ ಸಂದರ್ಭದಲ್ಲಿ ನೀವು ರೈತರ ಜಮೀನು ತಗೊಂಬಾಡಿ, ನೀವು ಫಾರೆಸ್ಟ್ ಲ್ಯಾಂಡ್ ತಾಳಿ, ಅದಕ್ಕೆ ಆಲ್ಟರ್ನೇಟ್ ನಾವು ಕೊಡೋಕೆ ರೆಡಿ ಇದ್ದೀವಿ. ನೀವು 1000 ಎಕರೆ ತಗೊಂಡ್ರೆ 2000 ಎಕರೆ ನಾವು ಫಾರೆಸ್ಟಿಗೆ ಕೊಡ್ತೀವಿ. ಫಾರೆಸ್ಟ್ಗೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಫಾರೆಸ್ಟ್ ಲ್ಯಾಂಡ ಯುಟಿಲೈಸ್ ಮಾಡ್ಕೊಳ್ಳಿ ಅಂತಲೂ ಹೇಳ್ತಾ ಇಲ್ಲ. ನಾವು ಬದಲಿಗೂ ಲ್ಯಾಂಡ್ ಕೊಡೋಕೆ ರೆಡಿ ಇದ್ದೀವಿ. ಇದನ್ನಾலே ನಾವು ಕೇಂದ್ರ ಸರ್ಕಾರದ ವಿಚಾರ ಪ್ರಸ್ತಾಪನೆ ಕೂಡ ಮಾಡಿದ್ವಿ. ಕೇಂದ್ರ ಸರ್ಕಾರ ಕಳಿಸಿದೀವಿ ಪ್ರಸ್ತಾವನೆ ಮಾಡಿ ಅಂತ. ಅದ್ಯಾಕೆ ಇದನ್ನ ಕೇಳಿರೋ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಮಗೆ ತಗೊಬೇಕು.